ಅಬ್ಜೆಕ್ಷನ್ ಮಾಡ್ತಾರೆ ಜನ ಊಟಕ್ಕೆ ಬರೋರು. ಆಮೇಲೆ ಇಲ್ಲಿ ಪೇಷಂಟ್ಗಳು ಬರ್ತಾರೆ, ಅವ್ರಿಗೂ ಸ್ವಲ್ಪ ತೊಂದರೆ ಆಗ್ಬೋದು. ನಾವು ಕಂಪ್ಲೇಂಟ್ ಕೊಟ್ಟಿವಿ, ಕಂಪ್ನಿಯವ್ರಿಗೆ ಲೆಟರ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಆದ್ರೂ ಅವ್ರು ಶಿಫ್ಟ್ ಮಾಡ್ತಾ ಇಲ್ಲ. ಕಡ್ಡಾಯವಾಗಿ ಇದನ್ನ ತೆಗೆಯತಿರ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಒತ್ತಾಯಿಸ್ತದೆ. ಇವತ್ತು ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶ ಹಾಗೂ ಸ್ಥಳೀಯ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ರೋಗಿಗಳ ಜೊತೆ ಬಂದಿರತಕ್ಕಂಥವ್ರಿಗೆ ಅನುಕೂಲ ಆಗತಕ್ಕಂಥ ಒಂದು ಸರ್ಕಾರ ಸಹಾಯವಾಗಿ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅನ್ನ ಇವತ್ತು ನಗರಸಭೆ ಬಗಲಾಗಿಟ್ಟು ಇವತ್ತು 35 ವಾರ್ಡಿನ ವಾಹನಗಳನ್ನ ಪಾರ್ಕಿಂಗ್ ಅನ್ನ ಬಗಲಾಗಿ ಮಾಡಿರೋದ್ರಿಂದ ಅವೆಲ್ಲ ವಾಸನೆ, ಗಬ್ಬು, ಹೊಲಸು, ಆಮೇಲೆ ಅಲ್ಲಿರ್ತಕ್ಕಂಥ ಎಲ್ಲಾ ವಾಸನೆಯಿಂದ ರೋಗವನ್ನ ಹರಡಕತ್ತೈತೆ. ಅದ್ರ ಜೊತೆಗೆ ಆಸ್ಪತ್ರೆ ಕೂಡ ಎಫೆಕ್ಟ್ ಈ ಪಾರ್ಕ್ ಮಾಡಿದ್ರೆ ಇದು ಪಾರ್ಕ್ ಇರೋದ್ರಿಂದ. ಹಂಗಾಗಿ ಮಾನ್ಯ ಇಂದಿರಾ ಕ್ಯಾಂಟೀನ್ ಇಲಾಖೆಯವರೇ ಈ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಳಾಂತರಿಸಬೇಕು. ಎಲ್ಲಿ ಸ್ಥಳಾಂತರಿಸಬೇಕಂತಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ಥಳಾಂತರ ಮಾಡಿದರೆ ರೋಗಿಗಳಿಗೂ ಹಾಗೂ ಬಂದಿರತಕ್ಕಂಥವ್ರಿಗೂ ಗ್ರಾಮಸ್ಥರಿಗೂ ಅಲ್ಲೆಲ್ಲರಿಗೂ ಅನುಕೂಲ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ಊಟನು 4 ಮಂದಿ ಕೊಟ್ಟಂತ ಆಗ್ತದೆ. ಹಾಗೇನಾದ್ರೂ ಇಲ್ಲೇ ಇರ್ತೈತಂದ್ರೆ ಇಲ್ಲಿಗೆ ಸಾರ್ವಜನಿಕರು ಬರಲ್ಲ, ರೋಗಗಳು ಬರ್ತವೆ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಊಟನೂ ಖರ್ಚಾಗಲ್ಲ. ಅವ್ರು ಸ್ವಲ್ಪ ಮಾಡ್ಕೊಂಡು ಬಂದು ಇಟ್ಟು ಮುಗಿಸಿ ಅವ್ರ ಕೆಲಸ ಅವ್ರು ಮಾಡಕತ್ತಿದ್ದಾರೆ. ಅದನ್ನ ಒಂದು ಸ್ಥಳೀಯವಾಗಿ ಕೇಳಿದ್ರು ಕೂಡ ನಾವು ಇದೇ ಟೈಮ್ ಅಂತೇಳಿ ಮೂಲದ ಟೈಮ್ ಲೆಕ್ಕ ಮಾಡಿ ಅವ್ರು ಹೊರಗೆ ಹೋಗ್ತಿದ್ದಾರೆ. ಹಂಗಾಗಿ ನಗರಸಭಾ ಅಧ್ಯಕ್ಷರೇ, ನಗರಸಭಾ ಕಾರ್ಯದರ್ಶಿಗಳು ಹಾಗೂ ಕಮಿಷನರ್ ತಮಗೆ ತಿಳಿಸೋದೇನಂತಂದ್ರೆ ಅತಿ ಹೆಚ್ಚು ವಾಸನೆ ಇರತಕ್ಕಂಥ ಸಿಟಿ ಬಗಲಾಗಿರೋದ್ರಿಂದ ಈ ಸ್ಮೆಲ್ ಅನ್ನು ನೂರಾರು ರೋಗಿಗಳು ಅನುಭವಿಸ್ತದವ. ಗಾಳಿ ಉತ್ತರಕ್ಕಾಗಿ ಬರೋದ್ರಿಂದ, ಉತ್ತರಕವಾಗಿ ಆಸ್ಪತ್ರೆ ಇರೋದ್ರಿಂದ ನೇರವಾಗಿ ವಾಸನೆಯನ್ನು ಅಲ್ಲಿ ಬರ್ತದೆ. ಹಂಗಾಗಿ ಈ ಆಸ್ಪತ್ರೆ ಇಂದಿರಾ ಕ್ಯಾಂಟೀನ್ ಅನ್ನು ಅಲ್ಲಿ ಶಿಫ್ಟ್ ಮಾಡ್ಬೇಕು. ಒಂದು ಇಲ್ಲಪ್ಪ ಅಂತಂದ್ರೆ ಈ ಪಾರ್ಕಿಂಗ್ ಇರ್ತಕ್ಕಂಥ ವಾಹನ ಗಾಡಿಗಳನ್ನ ಇಮಿಡಿಯೇಟ್ಲೇನೆ ಇದನ್ನ ಮಾಡ್ಬೇಕು. ಹಾಗೇನು ಮಾಡಿಲ್ಲಪ್ಪ ಅಂತಂದ್ರೆ ನಾವು ಸಾರ್ವಜನಿಕರು ಹಾಗೂ ರೈತ ಸಂಘದವರು ಇಲ್ಲಿ ಬರ್ತಕ್ಕಂಥ ರೈತ ಕುಟುಂಬಗಳು, ಬಡ ಕುಟುಂಬಗಳು ಬರ್ತಕ್ಕಂಥ ಆಸ್ಪತ್ರೆಗೆ ಸಾಹುಕಾರ ಯಾರು ಬರಲ್ಲ. ಅಲ್ಲಿ ಮೇಲೆ ಇರ್ತಕ್ಕಂಥ ಎಲ್ಲ ಸಾಹುಕಾರ ಇಲಾಖೆಯವರು ಸಾಹುಕಾರ ಇರ್ತೀರಿ. ಹಂಗಾಗಿ ತಮ್ಗೆ ಹೇಳೋದೇನೆಂದ್ರೆ ದಯಮಾಡಿ ಎಲ್ಲ ಕಡ್ಡಾಯವಾಗಿ ಇದನ್ನ ತೆಗೆಯತಿರ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಒತ್ತಾಯಿಸ್ತದೆ. ಹಾಗೇನು ಒತ್ತಾಯಿಸಲು ಮಾಡಿಲ್ಲಪ್ಪ, ನಿಮ್ದೇನಂತ ನೀವು ಕೇರ್ ಮಾಡಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದಂತ ಹೋರಾಟ ಮುಖಾಂತರ ಮಾಡಿದಂತ ಕೆಲಸಗಳನ್ನ ತಾವು ಮಾಡಬಾರ್ದು. ಅದನ್ನ ಇದು ರೋಗಗಳನ್ನ ತರಿಸಬಾರ್ದು. ನೀವೆಲ್ಲ ಆರೋಗ್ಯವಾಗಿ ಇರಬೇಕು ಅಂತಂದೇಳಿ ನಮ್ಮ ಹೆಸರು ಗಂಟೆ ಸೋಮಶೇಖರ, ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸಪೇಟೆ ತಾಲೂಕು ಅಧ್ಯಕ್ಷರು. ಸರ್ ಭಾಳ ಇತ್ತು ವಾಸನೆ. ಈಗ ಸ್ವಲ್ಪ ಶಿಫ್ಟ್ ಆಗಿದ್ದಕ್ಕೆ ಕಡಿಮೆ ಆಗಿದೆ. ಇನ್ನೂ ಇದು ಆಗಬೇಕು, ಕಡಿಮೆ ಆಗಬೇಕು. ಬರೋ ಜನಕ್ಕೆ ಸ್ವಲ್ಪ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಜನ ಊಟಕ್ಕೆ ಬರೋರು. ಆಮೇಲೆ ಇಲ್ಲಿ ಪೇಷಂಟ್ಗಳು ಬರ್ತಾರೆ, ಅವ್ರಿಗೂ ಸ್ವಲ್ಪ ತೊಂದರೆ ಆಗ್ಬೋದು. ಸರ್ 450 ರಿಂದ 500 ಊಟ ಹೋಗುತ್ತೆ ಸರ್ ಡೈಲಿ ಅಲ್ಲ, ಒಂದು ಒಪ್ಪತ್ತಿಗೆ. ಹೌದು, ಬರ್ತಾರೆ ಹೇಳ್ತಾರೆ, ಏನು ಸರ್ ಅದು ಏನಾರ ವ್ಯವಸ್ಥೆ ಮಾಡಿ, ಏನಾದ್ರು ಶಿಫ್ಟ್ ಮಾಡಿಸಿ, ಇಲ್ಲ ನೀವನ್ನ ಶಿಫ್ಟ್ ಆಗಿ ಎರಡರಾಗೊಂದು ಮಾಡಿ, ಅದು ಬಿಟ್ಬಿಟ್ಟು ಹಿಂಗೆ ಇರ್ತಿರಲ್ಲ ಅಂತ ಅಂತಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ, ಕಂಪ್ನಿಯವ್ರಿಗೆ ಲೆಟರ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಆದ್ರೂ ಅವ್ರು ಶಿಫ್ಟ್ ಮಾಡ್ತಾ ಇಲ್ಲ. ಈಗ 1-2-3 ತಿಂಗಳು ಆಯ್ತು ಸರ್, ಅಲ್ಲಿ ಮಾಡಿದ್ದಾರೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. 4-5 ತಿಂಗಳು ಕೆಳಗೆ ಕೊಟ್ಟಿದ್ವಿ ಸರ್ ಅಲ್ಲಿ ಮುನ್ಸಿಪಾಲ್ಟಿ ಮಂಜುನಾಥ್ ಅಂತ.